ಹಾಯ್ ಎಲ್ರಿಗೂ 5 ನಿಮಿಷದ ವಿಜ್ಞಾನಕ್ಕೆ ಮತ್ತೆ ಸ್ವಾಗತ. ಇವತ್ತು ನಾವು ಮಾತಾಡೋ ಟಾಪಿಕ್ ಲೈಂಗಿಕ ಬಯಕೆ. ಆದ್ರೆ ನಾವು ಕೇಳಿರೋ ಕಥೆಗಳಲ್ಲ, ಅದರ ಹಿಂದಿರೋ ಮೈಂಡ್ ಬ್ಲೋಯಿಂಗ್ ಸೈನ್ಸ್ ಬಗ್ಗೆ. ಆ ಸ್ಪಾರ್ಕ್ ಅನ್ನ ಲೈವ್ ಆಗಿ ಇಡಬೇಕು ಅನ್ನೋ ಪ್ರೆಷರ್ ಎಲ್ರಿಗೂ ಒಂದಲ್ಲ ಒಂದ್ಸಲ ಫೀಲ್ ಆಗಿರುತ್ತೆ ಅಲ್ವೇ? ಬನ್ನಿ ಇದರ ಬಗ್ಗೆ ಸೈನ್ಸ್ ಏನ್ ಹೇಳುತ್ತೆ ಅಂತ ನೋಡೋಣ. ಓಕೆ, ಹಾಗಾದ್ರೆ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋಣ. ಎಕ್ಸ್ಪರ್ಟ್ಸ್ ಇದನ್ನ ಬಯಕೆಯ ಒತ್ತಡ ಅಂತ ಕರೀತಾರೆ. ಅಂದ್ರೆ ಏನಪ್ಪಾ ಅಂದ್ರೆ, ನಮ್ಮ ಪಾರ್ಟ್ನರ್ ಮೇಲೆ ನಮಗೆ ಯಾವಾಗ್ಲೂ 24/7 ತಕ್ಷಣಕ್ಕೆ ಡಿಸೈರ್ ಆಗ್ಲೇಬೇಕು ಅನ್ನೋ ಒಂದು ತಪ್ಪು ನಂಬಿಕೆ. ಈ ಕೋಟ್ ನೋಡಿ, ಡಾಕ್ಟರ್ ಎಮಿಲಿ ನಗೋಸ್ಕಿ ಹೇಳ್ತಾರೆ, ನಮ್ಮ ಜೀವನದ ಮೊದಲ 2 ದಶಕಗಳಲ್ಲಿ ಸೆಕ್ಸುವಾಲಿಟಿ ಬಗ್ಗೆ ನಮ್ಗೆ ಹೇಳ್ಕೊಟ್ಟಿರೋ ಆಲ್ಮೋಸ್ಟ್ ಎಲ್ಲವೂ ತಪ್ಪು ಅಂತ. ವಾವ್! ಇದು ನಮ್ಮ ಹಳೆ ನಂಬಿಕೆಗಳನ್ನೆಲ್ಲ ಶೇಕ್ ಮಾಡಿ ಹೊಸದಾಗಿ ಯೋಚನೆ ಮಾಡೋಕೆ ಪ್ರೇರೇಪಿಸುತ್ತೆ. ಸೊ ಆ ನಿರಂತರ ಕಿಡಿ ಇರ್ಲೇಬೇಕು ಅನ್ನೋ ಐಡಿಯಾನ ತಲೆಯಿಂದ ತೆಗೆದುಹಾಕೋಣ. ಯಾಕಂದ್ರೆ ಸೈನ್ಸ್ ನಮ್ಗೆ ಇದಕ್ಕಿಂತ ಒಂದು ಒಳ್ಳೆ, ಆರೋಗ್ಯಕರ ಮತ್ತೆ ರಿಯಲಿಸ್ಟಿಕ್ ಆದ ಮಾಡೆಲ್ ಕೊಡುತ್ತೆ. ಓಕೆ, ಈಗ ನಾವು ಮಾತಾಡೋಕ್ ಹೋಗ್ತಿರೋದಿದೆಯಲ್ಲ, ಇದು ಅಕ್ಷರಶಃ ಒಂದು ಗೇಮ್ ಚೇಂಜರ್. ನಾವೆಲ್ಲ ಅನ್ಕೊಂಡ ಹಾಗೆ ಬಯಕೆ ಒಂದೇ ಥರ ಇರಲ್ಲ. ಅದು 2 ಬೇರೆ ಬೇರೆ ರೀತಿಗಳಲ್ಲಿರುತ್ತೆ ಮತ್ತು 2 ಸಂಪೂರ್ಣವಾಗಿ ನಾರ್ಮಲ್. ಇಲ್ಲಿ ನೋಡಿ, ಒಂದು ಸ್ವಾಭಾವಿಕ ಬಯಕೆ, ಇದು ಇದ್ದಕ್ಕಿದ್ದಂತೆ ಮಿಂಚಿನ ಹಾಗೆ ಬರುತ್ತೆ, ನನಗೆ ಸೆಕ್ಸ್ ಬೇಕು ಅಂತ. ಇನ್ನೊಂದು ಸ್ಪಂದನಾತ್ಮಕ ಬಯಕೆ, ಇದು ನಿಧಾನವಾಗಿ ಶುರುವಾಗತ್ತೆ. ಓಕೆ, ನಾನು ಆನಂದಕ್ಕೆ ಓಪನ್ ಆಗಿದ್ದೀನಿ, ನೋಡೋಣ ಏನಾಗತ್ತೆ ಅನ್ನೋ ಥರ. ನಮ್ಮಲ್ಲಿ ತುಂಬಾ ಜನ ನನಗೆ ಬಯಕೆ ಇಲ್ಲ ಅಂತ ಚಿಂತೆ ಮಾಡ್ತಿರ್ತಾರೆ, ಆದ್ರೆ ಅವ್ರಿಗಿರೋದು ಈ ರೆಸ್ಪಾನ್ಸಿವ್ ಡಿಸೈರ್. ಇದು ಎಷ್ಟು ದೊಡ್ಡ ರಿಲೀಫ್ ಅಲ್ವಾ? ಕೇವಲ ಇದೊಂದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು, ನಮ್ಮ ಪರ್ಸ್ಪೆಕ್ಟಿವ್ ಪೂರ್ತಿ ಚೇಂಜ್ ಆಗತ್ತೆ. ನಮ್ಮಲ್ಲೇನೋ ಪ್ರಾಬ್ಲಮ್ ಇದೆ ಅಂತ ಅನ್ಕೊಳ್ಳೋ ಬದಲು, ಹೇ ನಾವು ನಾರ್ಮಲ್ ಅನ್ನೋ ಒಂದು ದೊಡ್ಡ ನಿರಾಳತೆ ಸಿಗತ್ತೆ. ಸರಿ, ಈಗ ಇನ್ನೊಂದು ಮೈಂಡ್ ಬ್ಲೋಯಿಂಗ್ ವಿಷಯಕ್ಕೆ ಹೋಗೋಣ. ಸೆಕ್ಸ್ ಅನ್ನೋದು ದೇಹದ ವಿಚಾರಕ್ಕಿಂತ ಹೆಚ್ಚಾಗಿ ಮೆದುಳಿನ ವಿಚಾರ. ಹೌದು, ನಮ್ಮ ಮೆದುಳಲ್ಲೇ ಒಂದು ಆಕ್ಸಿಲರೇಟರ್ ಮತ್ತೆ ಬ್ರೇಕ್ಗಳು ಇವೆ. ಇದನ್ನೇ ಸೈಂಟಿಸ್ಟ್ ಡ್ಯುಯಲ್ ಕಂಟ್ರೋಲ್ ಮಾಡೆಲ್ ಅಥವಾ ದ್ವಿನಿಯಂತ್ರಣ ಮಾದರಿ ಅಂತ ಕರೀತಾರೆ. ಅಂದ್ರೆ ನಮ್ಮ ಮೆದುಳಲ್ಲಿ 2 ಸಿಸ್ಟಮ್ಸ್ ಇವೆ. ಒಂದು ಲೈಂಗಿಕ ಪ್ರಚೋದನೆಗೆ ಅಂದ್ರೆ ಆಕ್ಸಿಲರೇಟರ್, ಇನ್ನೊಂದು ಅದನ್ನ ತಡೆಯೋಕೆ ಅಂದ್ರೆ ಬ್ರೇಕ್ಗಳು. ಸಿಂಪಲ್ ಅಲ್ವಾ? ಈ ಆಕ್ಸಿಲರೇಟರ್ ಇದೆಯಲ್ಲ, ಅದು ನಮ್ಮ ಮೆದುಳಿನ ಗ್ಯಾಸ್ ಪೆಡಲ್ ಇದ್ದ ಹಾಗೆ. ನಮ್ಮ ಸುತ್ತಮುತ್ತ ಸೆಕ್ಸಿಗೆ ಸಂಬಂಧಪಟ್ಟ ಯಾವುದೇ ಮಾಹಿತಿ ಇದ್ರೂ ಅದನ್ನ ಪಟ್ ಅಂತ ಕ್ಯಾಚ್ ಮಾಡುತ್ತೆ. ಒಂದು ನೋಟ, ಒಂದು ವಾಸನೆ, ಒಂದು ಸ್ಪರ್ಶ ಅಷ್ಟೇ ಯಾಕೆ, ನಮ್ಮ ತಲೆಯಲ್ಲಿ ಬರೋ ಯೋಚನೆಗಳು ಕೂಡ ಈ ಗ್ಯಾಸ್ ಪೆಡಲ್ನ ಪ್ರೆಸ್ ಮಾಡುತ್ತೆ. ಹಾಗೇನೆ ನಮ್ಮ ಮೆದುಳಲ್ಲಿ ಬ್ರೇಕ್ಗಳೂ ಇವೆ. ನಾವು ಯಾಕೆ ಟರ್ನ್ ಆನ್ ಆಗ್ಬಾರ್ದು ಅನ್ನೋದಕ್ಕೆ ಇರೋ ಎಲ್ಲ ಒಳ್ಳೆ ಕಾರಣಗಳನ್ನು ಇದು ನೋಡ್ತಾ ಇರತ್ತೆ. ಉದಾಹರಣೆಗೆ ದಿನದ ಸ್ಟ್ರೆಸ್, ಕೆಲ್ಸದ ಟೆನ್ಷನ್, ನಮ್ಮ ಬಾಡಿ ಇಮೇಜ್ ಬಗ್ಗೆ ನಮಗಿರೋ ಚಿಂತೆ ಅಥವಾ ಸಂಬಂಧದಲ್ಲಿ ಏನಾದ್ರೂ ಸಮಸ್ಯೆ ಇದ್ರೆ ಇದೆಲ್ಲ ಬ್ರೇಕ್ ಹಾಕತ್ತೆ. ಸೊ ಅಸಲಿ ವಿಷಯ ಏನಂದ್ರೆ, ಪ್ರಾಬ್ಲಮ್ ಇರೋದು ಆಕ್ಸಿಲರೇಟರ್ಗೆ ಸರಿಯಾದ ಪ್ರಚೋದನೆ ಸಿಗ್ತಿಲ್ಲ ಅಂತಲ್ಲ, ಬದಲಿಗೆ ಬ್ರೇಕ್ಗಳ ಮೇಲೆ ಜಾಸ್ತಿ ಪ್ರೆಷರ್ ಬೀಳ್ತಿದೆ ಅಂತ. ಅಂದ್ರೆ ಅರೌಸ್ ಆಗೋದು ಅಂದ್ರೆ ಗ್ಯಾಸ್ ಒತ್ತೋದು ಮಾತ್ರ ಅಲ್ಲ, ಬ್ರೇಕ್ ಮೇಲಿಂದ ಕಾಲು ತೆಗೆಯೋದು ಕೂಡ ಅಷ್ಟೇ ಮುಖ್ಯ. ಹಾಗಾದ್ರೆ ಈ ಆಕ್ಸಿಲರೇಟರ್ ಮತ್ತು ಬ್ರೇಕ್ಗಳನ್ನ ಕಂಟ್ರೋಲ್ ಮಾಡೋ ಮಾಸ್ಟರ್ ಕೀ ಯಾವುದು? ಅದು ಒಂದೇ ಒಂದು, ಅದೇ ಸಂದರ್ಭ ಅಥವಾ ಕಾಂಟೆಕ್ಸ್ಟ್. ಒಂದು ಕ್ಷಣ ಯೋಚನೆ ಮಾಡಿ, ಒಂದೇ ವ್ಯಕ್ತಿಯಿಂದ ಒಂದೇ ರೀತಿಯ ಸ್ಪರ್ಶ ಕೆಲವೊಮ್ಮೆ ಎಷ್ಟು ಅದ್ಭುತವಾಗಿರುತ್ತೆ, ಆದ್ರೆ ಇನ್ನೊಮ್ಮೆ ಅದೇ ಸ್ಪರ್ಶ ಸಿಕ್ಕಾಪಟ್ಟೆ ಇರಿಟೇಟ್ ಮಾಡುತ್ತೆ. ಇದು ಯಾಕೆ ಹೀಗಾಗತ್ತೆ? ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸೂಪರ್ ಅನಾಲಜಿ ಇದೆ, ಕಚ್ಗುಳಿ ಇಡೋದು. ಈಗ ಯೋಚನೆ ಮಾಡಿ, ನಾವು ಖುಷಿ ಮೂಡ್ನಲ್ಲಿದ್ದಾಗ ಯಾರಾದ್ರೂ ಕಚ್ಗುಳಿ ಇಟ್ರೆ ಮಜಾ ಅನ್ಸುತ್ತೆ. ಆದ್ರೆ ನಾವು ಜಗಳ ಆಡೋ ಮಧ್ಯದಲ್ಲಿ ಅದೇ ವ್ಯಕ್ತಿ ಕಚ್ಗುಳಿ ಇಟ್ರೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ ಅಲ್ವಾ? ನೋಡಿ, ಸ್ಪರ್ಶ ಒಂದೇ, ಆದ್ರೆ ಸಂದರ್ಭ ಬೇರೆ. ನಮ್ಮ ಮೆದುಳು ಅದನ್ನ ಅರ್ಥ ಮಾಡ್ಕೊಳ್ಳೋ ರೀತಿಯೇ ಬೇರೆ. ಸೊ ಲಾಂಗ್ ಟರ್ಮ್ ರಿಲೇಶನ್ಶಿಪ್ನಲ್ಲಿರೋ ಯಶಸ್ವಿ ಜೋಡಿಗಳ ಸೀಕ್ರೆಟ್ ಏನಪ್ಪಾ ಅಂದ್ರೆ, ಅವರು ಆ ಕಿಡಿಯನ್ನು ಹುಡುಕೋದಿಲ್ಲ, ಬದಲ್ಗೆ ಆನಂದಕ್ಕಾಗಿ ಬೇಕಾದ ಒಂದು ಒಳ್ಳೆ ಪಾಸಿಟಿವ್ ವಾತಾವರಣವನ್ನ ಒಟ್ಟಿಗೆ ಸೇರಿ ಸೃಷ್ಟಿ ಮಾಡ್ತಾರೆ. ಸರಿ, ಹಾಗಾದ್ರೆ ಇಷ್ಟೆಲ್ಲ ಕಲ್ತ್ಮೇಲೆ ಇದನ್ನೆಲ್ಲ ಒಟ್ಟುಗೂಡಿಸೋ ಒಂದು ಸಿಂಪಲ್ ಆದ್ರೆ ತುಂಬಾನೇ ಪವರ್ಫುಲ್ ಫಿಲಾಸಫಿ ಬಗ್ಗೆ ಮಾತಾಡೋಣ. ಆ ಫಿಲಾಸಫಿ ಏನಂದ್ರೆ, ಆನಂದವೇ ಅಳತೆಗೋಲು. ಇದನ್ನ ನಮ್ಮ ಹೊಸ ಮಂತ್ರ ಮಾಡ್ಕೋಬೇಕು. ಅಂದ್ರೆ ಎಷ್ಟು ಸಲ ಆಯ್ತೋ, ಎಷ್ಟು ಆರ್ಗಾಸಮ್ ಆಯ್ತೋ, ಯಾವ ಪೊಸಿಷನ್ ಅನ್ನೋ ಸ್ಕೋರ್ ಕಾರ್ಡ್ ಅಲ್ಲ, ಬದಲಿಗೆ ನಾವು ಎಂಜಾಯ್ ಮಾಡ್ತಿದ್ದೇವಾ, ಆ ಕ್ಷಣದಲ್ಲಿ ನಮ್ಗೆ ಖುಷಿ ಸಿಗ್ತಿದೆಯಾ, ಇದೇ ಮುಖ್ಯವಾದ ಪ್ರಶ್ನೆ.
ಯಾವಾಗ ನಾವು ಆನಂದವನ್ನ ನಮ್ಮ ಗೋಲಾಗಿಟ್ಕೋತೀವೋ, ನಾವು ತಲೆ ಕೆಡಿಸ್ಕೊಳ್ಳೋ ಬಯಕೆ, ಪರಾಕಾಷ್ಠೆ ಅಂತಹ ವಿಷಯಗಳೆಲ್ಲ ತಾವಾಗಿಯೇ ಸರಿಯಾಗತ್ತೆ. ಇದಷ್ಟು ಸಿಂಪಲ್. ಸೊ ಹೋಗೋಕ್ಕಿಂತ ಮುಂಚೆ ಒಂದು ಪ್ರಶ್ನೆ. ಪರ್ಫಾರ್ಮೆನ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದನ್ನ ಬಿಟ್ಟು ನಿಜವಾದ ಆನಂದದ ಮೇಲೆ ನಾವು ಗಮನ ಹರಿಸಿದ್ರೆ ಹೇಗಿರುತ್ತೆ? ಯೋಚನೆ ಮಾಡಿ ನೋಡಿ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಆ ಲೈಕ್ ಬಟನ್ ಹಿಟ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ ಮತ್ತು ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಿಮ್ಮ ಅನಿಸಿಕೆಗಳನ್ನ ಕೆಳಗೆ ಕಾಮೆಂಟ್ಸ್ನಲ್ಲಿ ತಿಳಿಸಿ. ನಾಳೆ ಇದೇ ಸಮಯಕ್ಕೆ ಮತ್ತೆ ಸಿಗೋಣ.